ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗಳ ಬರ್ತ್ಡೇ ಸ್ಪೆಷಲ್ ಆಗಿ ಗುಲಾಬ್ ಜಾಮ್ ಮಾಡುವುದನ್ನು ತೋರಿಸ್ತೀನಿ. ಫಸ್ಟ್ 2 ಪ್ಯಾಕ್ಸ್ ಆಫ್ ಗುಲಾಬ್ ಜಾಮೂನ್ ಪೌಡರ್ 170 ಗ್ರಾಮ್ ಈಚ್ ಇರುತ್ತೆ. 2 ಪ್ಯಾಕ್ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಬೌಲಲ್ಲಿ ಉಂಡೆ ಮಾಡಿ ಇಡಬೇಕು. ಪ್ಲೇಟನ್ನು ಮುಚ್ಚಿ ಒಂದು 10 ಮಿನಿಟ್ಸ್ ಬಿಡಬೇಕು. ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆಯಲ್ಲಿ ವಾಟರ್ 5 ಗ್ಲಾಸಸ್ ಹಾಕಿಡಬೇಕು. ಅದರಲ್ಲಿ ಫ್ಲೇವರ್ಗೋಸ್ಕರ ಇಲಾಚಿಯನ್ನು ಪೌಡರ್ ಮಾಡಿ ಇಟ್ಕೋಬೇಕು. ಹಾಗೆಯೇ ಜೀರಾ ರೆಡಿ ಮಾಡಿಕೊಳ್ಳಲು 600 ಗ್ರಾಮ್ ಶುಗರ್ ಹಾಕಿ ಜೀರಾ ರೆಡಿ ಮಾಡ್ಕೋಬೇಕು. ಈಗ ಮುಂಚೆ ಮಾಡಿದ ಇಲಾಚಿ ಪೌಡರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಡಬೇಕು. ಜೀರಾ ಒಂದು ಹದಕ್ಕೆ ಬಂದಾಗ ಸ್ಟಾಪ್ ಮಾಡಿ. ಈಗ ತುಪ್ಪವನ್ನು ತಗೊಂಡು ಒಂದು ಪ್ಲೇಟಲ್ಲಿ ಪ್ಲೇಟ್ ಫುಲ್ಲು ಹಚ್ಚಿಡಬೇಕು. ಹೀಗೆ ಹಚ್ಚಿಡೋದ್ರಿಂದ ಬಾಲ್ಸ್ ಅಂಟ್ಕೊಳ್ದಿರ ಇರುತ್ತೆ. ಅದಕ್ಕೆ ಬಂದಿರೋಂಥ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ರೌಂಡಾಗಿ ಮಾಡಿಡಬೇಕು. ನೋಡಿ, ಈ ರೀತಿ ರೌಂಡನ್ನು ಪ್ರೆಸ್ ಮಾಡಿ ಚೆನ್ನಾಗಿ ಗುಂಡಿಗೆ ಬರುವಂತೆ ಮಾಡಿಡಬೇಕು. ವಾವ್, ನನ್ನ ಮಗಳು ಮಾಡ್ತಿದ್ದಲ್ಲ, ಸೂಪರ್ ಅಲ್ಲಿಡಮ್ಮ. ನೋಡಿ ಫ್ರೆಂಡ್ಸ್, ಎಷ್ಟು ಬಾಲ್ಸ್ ಮಾಡಿಟ್ಟಿದ್ದೀವಿ ನಾವು. ಈಗ ಬಾಣಲೆಯನ್ನು ಇಟ್ಟು ಆಯಿಲ್ ಹಾಕಬೇಕು. ಡೀಪ್ ಫ್ರೈ ಮಾಡಿಕೊಳ್ಳಲು ಒಂದೊಂದೇ ಬಾಲನ್ನು ಆಯಿಲಲ್ಲಿ ಹಾಕಿ ಗೋಲ್ಡನ್ ಕಲರ್ ಬರೋ ಥರ ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಿರೋ ಬಾಲ್ಸ್ನೆಲ್ಲ ಒಂದು ಪ್ಲೇಟಲ್ಲಿ ಇಡಬೇಕು. ಜೀರಾ ರೆಡಿಯಾಗಿದೆ. ಈಗ ಡೀಪ್ ಫ್ರೈ ಮಾಡ್ಕೊಂಡಿರೋಂಥ ಜಾಮೂನ್ ಬಾಲ್ಸನ್ನು ಜೀರಾದಲ್ಲಿ ಇಡಬೇಕು. ನೋಡಿ, ಈ ರೀತಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು. ಜೀರಾದಲ್ಲಿ ಹಾಕಿರೋ ಬಾಲ್ಸ್ ಸ್ವಲ್ಪ ಒಂದು 10-15 ಮಿನಿಟ್ಸ್ ಬಿಟ್ಟರೆ ಆ ಜೀರಾವನ್ನು ಎಳ್ಕೊಳ್ಳುತ್ತೆ. ನೋಡಿ, ಈಗ ರೆಡಿಯಾಗಿರೋ ಗುಲಾಬ್ ಜಾಮ್ ನನ್ನ ಮಗಳು ಟೇಸ್ಟ್ ಮಾಡ್ತಿದ್ದಾಳೆ. ವಾ, ಸೂಪರ್ ಅಂತ